ನಾವಿಬ್ರು ಮದ್ವೆ ಆಗ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಸಂಧ್ಯಾ ಆಸೆ ಆಗಿತ್ತು ಪಾರ್ಥ. ಆದ್ರೆ ಈಗ ನೋಡಿ ನಮ್ಮನೆ ತರ ನೋಡಕ್ ಅವಳೇ ಇಲ್ಲ. ಪ್ರೀತಿಯಿಂದ ನಿನ್ಗೋಸ್ಕರ ಕಾಯ್ತಿದ್ದೀನಿ ಚರಣ್. ನಾನು ಮನ್ಸಲ್ಲೂ ಇನ್ಯಾರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಕೆಟ್ಟ ಗುಣನ ಎತ್ತಿ ಹಿಡಿಯೋ ನೀನು. ಯಾಕೆ ನಾನು ಈ ಒಳ್ಳೆ ಯೋಚನೆ ಕಾಣಿಸಲ್ಲ? ಸರಿ ಆಯ್ತು, ನನ್ನ ಆಸೆ ದುರಾಸೆ ಎಲ್ಲಾನು ಬಿಟ್ಟು ನಿನಗೆ ಹೇಗ್ ಬೇಕೋ ಹಾಗಿರ್ತೀನಿ. ನಿನ್ಗೆ ಒಳ್ಳೆ ಹೆಂಡತಿಯಾಗಿ ಗೃಹಿಣಿಯಾಗಿ ತಗ್ಗಿ ಬಗ್ಗಿ ನೀನ್ ಹೇಳಿ ನಾನು ಕೇಳ್ಕೊಂಡಿರ್ತೀನಿ. ನಿನ್ ಮನ್ಸಲ್ಲಿ ಜಾಗ ಕೊಡು ಚರಣ್, ಪ್ಲೀಸ್. ಅಷ್ಟು ಸಾಕು ನನಗೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ನ ವಿಷಯದಲ್ಲಿ ನನ್ನ ಮನಸ್ಸು ಒಡೆದಿರೋ ಕನ್ನಡಿ ಹಾಗೆ, ಅದನ್ನ ಜೋಡ್ಸಕ್ ಯಾವತ್ತಿಗೂ ಸಾಧ್ಯ ಇಲ್ಲ. ನಿನ್ ಮೇಲೆ ಯಾವತ್ತೂ ಪ್ರೀತಿನೂ ಹುಟ್ಟಲ್ಲ. ಯಾರು 100% ವಿಲನ್ಗಳಾಗಿರೋದಿಲ್ಲ. ಇದೇ ರೀತಿ ಅವ್ರನ್ನ ತಯಾರು ಮಾಡ್ತಾರೆ. ನಾನ್ ಬದಲಾಗ್ತೀನಿ ಅಂದ್ರು ದೂರ ತಳ್ಳಿ ಹೋಗ್ತೀಯ ಅಲ್ವಾ? ಎಷ್ಟು ದಿನ ನನ್ನಿಂದ ದೂರ ಇರ್ತೀಯ? ನಾನು ನೋಡ್ತೀನಿ. ಇನ್ನು ಮುಂದೆ ಇಬ್ರಿಂದ ಏನು ಮಾಡ್ತಾಳೆ ಅನ್ನೋದನ್ನ ನೋಡ್ತಾ ಇರು. ಮೇಡಮ್, ಯಾವ ಮುಖ ಇಟ್ಕೊಂಡು ಬಂದೆ ಪಾರ್ಥ? ಮೇಡಮ್ ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳಿ. ಸಂಧ್ಯನ ಜೋಪಾನವಾಗಿ ನೋಡ್ಕೊಳ್ತೀನಿ ಅನ್ನೋ ನಿನ್ ಮಾತು ಕೇಳಿ ನಾನು ಆಲ್ರೆಡಿ ಮೋಸ ಹೋಗಿದ್ದೀನಿ ಪಾರ್ಥ. ಅವತ್ತೇನಂದೆ ನೀನು? ಸಂಧಿನ ಭದ್ರವಾಗಿ ನೋಡ್ಕೊಳ್ತೀನಿ, ಅವಳನ್ನ ಕೋರ್ಟಿಗೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಅಂತ ಹೇಳ್ದೆ. ಬಂದ್ಲಾ ಸಂಧ್ಯಾ? ಬಂದ್ಲಾ? ಅವಳನ್ನ ಹೇಗ್ ಬಿಸಾಡ್ ಹೋಗಿದ್ರೆ ಗೊತ್ತಾ ಪಾರ್ಥ? ಪಾಪ ಅವಳದೆಷ್ಟು ಹಿಂಸೆ ಪಟ್ಲು. ತನ್ ಕೊನೆ ಉಸಿರೆಳೆಯವರೆಗೂ ನಾವ್ ಯಾರಾದ್ರೂ ಹೋಗಿ ಅವಳನ್ನ ಕಾಪಾಡ್ತೀವಿ ಅನ್ನೋ ಭರವಸೆಲ್ಲ ಸತ್ತೇ ಹೋದ್ಲಲ್ಲ ಪಾರ್ಥ ಅವಳು. ಇವತ್ತು ಅವಳಿಲ್ಲ ಅನ್ನೋದಕ್ಕೆ ಮುಖ್ಯವಾಗಿರೋ ಕಾರಣ ನೀನು. ನಿನ್ನ ನಂಬಿದ ನಾನು. ನಿಜ ಹೇಳು ಪಾರ್ಥ, ನೀನು ನನ್ನ ಕಡೆಯವನ ಅಥವಾ ಜೇವಿ ಮತ್ತೆ ಶಕ್ತಿ ಕಡೆಯವನ? ಅವ್ರ ಕಡೆಯವನಾಗಿದ್ರೆ ನಿಮ್ ಮುಂದೆ ಬಂದು ಯಾಕೆ ನಿಲ್ತಿದ್ದೆ ಮೇಡಮ್? ಅವತ್ ನನ್ನ ಕ್ಲೋಸ್ ಫ್ರೆಂಡ್ ಜೊತೆ ಸಂಧ್ಯಾನ್ ಕಳ್ಸಿ ನಿಮ್ಮ ಹತ್ರ ಬಂದಿದ್ದು. ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಅವಳು ಸೇಫ್ ಆಗಿದ್ದಾಳೆ ಅಂತ ಅಂದ. ಅಷ್ಟರಲ್ಲಿ ಅವರಿಬ್ರು ಮನೆಗೆ ಹೋಗುವಾಗ ಒಂದಷ್ಟು ರೌಡಿಗಳು ಬಂದು ಅವ್ರನ್ನ ಕಿಡ್ನಾಪ್ ಮಾಡಿದ್ರಂತೆ. ಏನು ಕಿಡ್ನಾಪ್ ಮಾಡ್ಸಿದ್ರ? ಯಾರು ಮಾಡ್ಸಿದ್ದು? ಆ ವಿಕ್ಕಿ ಕಡೆಯವರಾ? ನನಗೂ ವಿಕ್ಕಿ ಮೇಲೆ ಡೌಟ್ ಇದೆ ಮೇಡಮ್, ಆದ್ರೆ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಅವಳಿಗೆ ತರ ಆಗಕ್ಕೆ ಯಾರ ಕಾರಣನೋ ಅವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ ಪಾರ್ಥ. ಸಂಧ್ಯನ್ ಮುಖ, ಅವರಮ್ಮ ಅಳ್ತಾ ಇದ್ದದ್ದು ಇದೆಲ್ಲ ನನ್ನ ಕಣ್ಣಲ್ಲಿ ಹಾಗೆ ಇದೆ.
ಕೇಸು ಅಂದು ಸಂಧ್ಯಾ ಸಾವಿಗೆ ನಾವೇ ಕಾರಣ ಆಗ್ಬಿಟ್ವಿ ಪಾರ್ಥ. ಮೇಡಮ್ 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 ಸಮಾಧಾನ ಮಾಡ್ಕೊಳ್ಳಿ. ಸಂಧ್ಯಾನ್ ಸಾವಿಗೆ ಕಾರಣದವ್ರನ್ನ ನಾನು ಹುಡುಕ್ತೀನಿ. ಅವಳನ್ನ ಈ ಸ್ಥಿತಿಗೆ ತಂದವ್ರನ್ನ ಕೊಲ್ಲೋ ಅಷ್ಟು ಕೋಪ ಇದೆ ನನಗೆ. ನೀವೆಷ್ಟು ದುಃಖ ಪಡ್ತಿದ್ದೀರೋ ಹಾಗೆ ನಾನೊಬ್ಬ ಅಣ್ಣನಾಗಿ ನನ್ನ ತಂಗಿನ ಉಳಿಸ್ಕೊಳಕ್ಕಾಗಿಲ್ಲ ಅನ್ನೋ ದುಃಖ ನನಗೂ ಇದೆ ಮೇಡಮ್. ಸಾವಿಗೆ ನಾನೇ ಕಾರಣ, ನಾನೇ ಇದಕ್ಕೆಲ್ಲ ಕಾರಣ. ಮೇಡಮ್ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವ್ ಈ ತರ ಹತ್ರ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನೀವು ಸಂಧ್ಯಾನ ಉಳಿಸ್ಕೊಳಕ್ಕೆ ಎಲ್ಲಾ ರೀತಿಲೂ ಪ್ರಯತ್ನ ಪಟ್ಟಿದ್ದೀರಾ. ಆದ್ರೆ ಏನ್ ಮಾಡೋದು, ಎಲ್ಲಾನು ನಮ್ ಕೈ ಮೀರ್ ನಡೆದೋಯ್ತು. ಯಾರೋ ಪಾಪಿಗಳು ಮಾಡಿದ ತಪ್ಪನ್ನ ನಿಮ್ಮೇಲೆ ಹಾಕೊಂಡ್ ಕೊರಗಬೇಡಿ ಮೇಡಮ್. ಮೇಡಮ್ ನಾನ್ ನಿಮ್ ಜೊತೆ ಇರ್ತೀನಿ. ಅದ್ ಯಾರಂತ ಹುಡುಕಿ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡೋಣ. ಆ ವಿಕ್ಕಿ, ಶಕ್ತಿ ಪ್ರಸಾದ್ ಯಾರೇ ಆಗಿರ್ಲಿ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸಂಧ್ಯಾನ ಅಣ್ಣನಾಗಿ ನಿಮ್ ಗಂಡನಾಗಿ ಮಾತು ಕೊಡ್ತಿದ್ದೀನಿ ಮೇಡಮ್. ಆ ಆಕಾಶ ತಲೆ ಕೆಳಗಾದ್ರು ನಾನು ನಿಮ್ ಜೊತೆ ಇರ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಮೇಡಮ್. ನಿಮ್ ಜೊತೆ ನಿಲ್ಲಕ್ಕೆ ಒಂದು ಅವಕಾಶ ಕೊಡಿ. ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾವಿಬ್ರು ಮದ್ವೆ ಆಗ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಸಂಧ್ಯಾ ಆಸೆ ಆಗಿತ್ತು ಪಾರ್ಥ. ಆದ್ರೆ ಈಗ ನೋಡಿ ನಮ್ಮನೆ ತರ ನೋಡಕ್ ಅವಳೇ ಇಲ್ಲ. ಅವಳಿಗೆ ಎಷ್ಟು ಸೊಕ್ಕು ಜೆಪಿ. ಅವ್ರಪ್ಪ ಸೋತು ಮನೇಲಿ ಕೂತಿದ್ದಾನೆ, ಕೋರ್ಟ್ಗೆ ಬರಬಾರ್ದು, ಮುಖ ತೋರಿಸ್ದಿರಕ್ಕಾಗ್ದಿರಕ್ಕೆ ಓಡ್ ಹೋಗಿದ್ದಾನೆ. ಆದ್ರೆ ಇವಳು ನಮ್ಮ ಹತ್ರನೇ ಪಗುರು ತೋರಿಸ್. ವಾರಕ್ಕೊಂದ್ಸಲಿ ಬಂದು ನಮ್ಮ ಮನೆ ಮುಂದೆ ಕೂಗಾಡಕ್ಕಿದ್ದೀನಿ. ಏನ್ MLA ಮನೆ ಅನ್ಕೊಂಡಿದ್ದಾಳ ಅಥವಾ ಬೀದಿ ಅನ್ಕೊಳ್ಳೋದಕ್ಕೆ ಸ್ಟ್ರೈಕ್ ಮಾಡಕ್ಕೆ? ಬಿಡಬಾರ್ದು ಜೆಪಿ, ಬಿಡಬಾರ್ದು ಇವಳನ್ನ. ಏನಾದ್ರೂ ಮಾಡ್ಲೇಬೇಕು. ಖಂಡಿತ ಬಿಡಬಾರದು ಶಕ್ತಿ. ಆದ್ರೆ ಏನೇ ಮಾಡಿದ್ರು ತಾಳ್ಮೆಯಿಂದ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಅವಳು BP ರೈಸ್ ಮಾಡ್ಕೊಂಡು ಬಂದು ಇಲ್ಲಿ ಕೂಗಾಡು, ಆದ್ರೆ ನಾವು ಮಾತ್ರ ತಾಳ್ಮೆಯಿಂದ ಇರ್ಬೇಕಾ? ಹಾಗಲ್ಲ ಶಕ್ತಿ, ಇದು ಸಂಧ್ಯನ್ ಕೇಸಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಹುಷಾರಾಗಿರೋಣ ಅಂತಂದೆ ಅಷ್ಟೇ. ಅವಳು ಮುಗ್ದು ಹೋಗಿರೋ ಮನೆ ಕೆಲಸದವಳು ಜೆಪಿ. ಅವಳು ಇಲ್ಲಿಗೆ ಹೇಗ್ ಬರ್ತಾಳೆ? ಅವಳು ಬಿದ್ದು ಹೋಗಿರೋ ಮರ, ಅವಳನ್ನೇ ನೆನ್ಸ್ಕೊಂಡು ಕೂರಕ್ಕಾಗತ್ತಾ? ಅವಳು ಬಿದ್ದೋಗಿರೋ ಮರ ಇರ್ಬೋದು ಶಕ್ತಿ, ಆದ್ರೆ ಆ ಮರದ ಬೇರು ಭಾರ್ಗವಿ. ಅದು ಗಟ್ಟಿಯಾಗಿದೆ, ಅದು ಚಿಗುರ್ತಾ ಇದೆ. ಮತ್ತೆ ಈ ವಿಷಯ ಬೆಳೆದು ಹೆಮ್ಮರ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರ್ಗವಿ ಮತ್ತೆ ಈ ಕೇಸ್ ಬೆನ್ ಹತ್ತಿ ಬರ್ತಾಳೆ ಅಂತ್ಯಾ? ಹೌದು, ಆದ್ರೆ ಭಯ ಪಡೋದು ಬೇಡ. ಆ ಕೇಸನ್ನ ಬುಡ ಸಮೇತವಾಗಿ ಕಿತ್ತೆಸೆಯೋ ಜವಾಬ್ದಾರಿನ ಜೆಪಿ, ನನಗೆ ಅದರ ಬಗ್ಗೆ ಯೋಚನೆ ಇಲ್ಲ. ನೀನಿರೋವರೆಗೂ ನನ್ನ ಕುಟುಂಬಕ್ಕೆ ಏನೂ ಆಗೋಕ್ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಮ್ಮ 15-20 ವರ್ಷದ ವಿಶ್ವಾಸದಲ್ಲಿ ನನಗೆ ಆ ನಂಬಿಕೆ ಇದೆ. ನಮ್ಮ ಸ್ನೇಹದ ಮೇಲೆ ನನಗೆ ಹೆಮ್ಮೆ ಇದೆ. ಶಕ್ತಿ, ನೀನು ನನ್ನನ್ನ ಕ್ಷಮಿಸಿದ್ಯಾ ಅನ್ಕೊಂಡಿದ್ದೀನಿ. ಅವತ್ತು ದೇವಸ್ಥಾನದಲ್ಲಿ ಆಗಿದ್ದನ್ನ ಪ್ಲೀಸ್ ಮರ್ತ್ಬಿಡು. ಜೆಪಿ, ನಾನು ಅದನ್ನ ಆವತ್ತೇ ಅಲ್ಲೇ ಮರ್ತ್ಬಿಟ್ಟು. ನನಗೆ ಅರ್ಥ ಆಯ್ತು, ಅದರಲ್ಲಿ ನಿಂದೇನು ತಪ್ಪಿಲ್ಲ. ಥ್ಯಾಂಕ್ ಯು. ಹಾಗಾದ್ರೆ ನಿನ್ನ ಮಗಳನ್ನ
ನನ್ನ ಮನೆ ಸೊಸೆಯಾಗಿ ಯಾವಾಗ ಕಳಿಸ್ತೀಯಾ? ಡೋಂಟ್ ವರಿ ಶಕ್ತಿ, ಈ ಸರ್ತಿ ಯಾವ ತಪ್ಪು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅರ್ಜುನ್ಗೂ ಬುದ್ಧಿ ಹೇಳ್ತೀನಿ, ಅವನು ಮತ್ತೆ ನಾನು ತಲೆ ತಗ್ಸೋ ಹಾಗೆ ಮಾಡ. ಆದಷ್ಟು ಬೇಗ ಅವರಿಬ್ರು ಮದ್ವೆ ಮಾಡ್ಬಿಡೋಣ. ತುಂಬಾ ದಿನ ನಮ್ಮ ಮದ್ವೆ ವಿಷಯನ ಮುಚ್ಚಿಡೋದು ಕಷ್ಟ ಪಾತ. ಮೊದ್ಲೇ ಸಂಧ್ಯನ್ ವಿಚಾರವಾಗಿ ಎಲ್ರೂ ದುಃಖದಲ್ಲಿದ್ದಾರೆ. ಇನ್ನು ಈ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಯಾರು ಸಹಿಸಲ್ಲ. ನೀನು ನಿಮ್ ಮನೇಲಿ ವಿಷಯ ಹೇಳು, ಆಮೇಲೆ ನಿಮ್ ಮನೆಯವ್ರು ಬಂದು ನಮ್ಮ ಮನೇಲಿ ಮಾತಾಡಿದ್ರೆ ನಮ್ಮ ಮನೆಯವ್ರು ಒಪ್ಕೊಳ್ತಾರೆ. ಅವಾಗೆಲ್ಲ ಸರಿ ಹೋಗುತ್ತೆ. ಅವರೇ ಖುಷಿಯಿಂದ ದಾರ ಎರ್ದು ಕೊಡ್ತಾರೆ. ಪಾರ್ಥ, ಯಾಕೆ ಪಾರ್ಥ ಹಾಗೆ ನೋಡ್ತಿದ್ಯಾ? ಮಾತಾಡ್ತೀಯ ತಾನೆ? ಮಾತಾಡ್ತೀನಿ, ಸದ್ಯದಲ್ಲೇ ಮಾತಾಡ್ತೀನಿ. ಪಾರ್ಥ, ನಿಮ್ ಮನೇಲಿ ನನ್ನ ಒಪ್ಕೊಳ್ತಾರೆ ತಾನೆ? ಅಥವಾ ಎಲ್ಲರೂ ಅನ್ಕೊಳ್ಳೋ ಹಾಗೆ ನಾನೊಬ್ಬ ಗಂಡು ಬೀರಿ ಜೋರು ಅಂತ ಅನ್ಕೊಂಡು ನನ್ನನ್ನು ದೂರ ಮಾಡ್ತಾರ? ಅವ್ರೇನೇನೋ ಅನ್ಕೋಪ, ಆದ್ರೆ ನಾನ್ ಮಾತ್ರ ನೀವೇ ಅಂತ ಫಿಕ್ಸ್ ಆಗಿದ್ದೀನಲ್ಲ, ಅವ್ರನ್ನ ಹೇಗಾದ್ರೂ ಒಪ್ಪಿಸ್ತೀನಿ ಮೇಡಮ್. ಯಾಕೆ ನಿಮ್ಮಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟಾ? ಈಗ್ಲೇ ಹೇಳ್ಬಿಡ್ಲಾ? ಬೇಡ ಬೇಡ, ಮನು ಹೇಳ್ದಾಗೆ ಇವ್ರು ಮತ್ತೆ ಸಿಟ್ ಮಾಡ್ಕೊಂಡ್ ಬಿಟ್ಟು ಹೋದ್ರೆ ಕಷ್ಟ. ನಿಧಾನವಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ನಿಮ್ಮಪ್ಪ ಅಮ್ಮ ಸ್ಟ್ರಿಕ್ಟ್ ಇದಾರ? ಪರವಾಗಿಲ್ಲ ಬಿಡು. ತಂದೆ ತಾಯಿ ಅಂದ್ಮೇಲೆ ಮಕ್ಳ ಮೇಲೆ ಪಾಸೆಸಿವ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಬೇಕಿದ್ರೆ ನಾನೇ ಬಂದು ಮಾತಾಡ್ತೀನಿ. ನೀನ್ ಯಾವಾಗ ಹೇಳ್ತೀಯ ಅವಾಗ್ಲೇ ಬರ್ತೀನಿ. ನಿಮ್ಮಪ್ಪ ಅಮ್ಮನ್ಗೆ ಏನಾದ್ರು ಅಂದ್ರು ಬೈದ್ರು ನಾನೇನು ಅನ್ಕೊಳಲ್ಲ. ನಂದೇ ಅಪ್ಪ ಅಮ್ಮ ಅಂತ ಅನ್ಕೊಳ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ ಪಾರ್ಥ. ನಿಜ ವಿಷಯ ಗೊತ್ತಾದ್ಮೇಲೋ ಹೀಗೆ ಇದ್ರೆ ಸಾಕು. ನೀವು ಅಷ್ಟೇ ತಲೆ ಕೆಡ್ಸ್ಕೋಬೇಡಿ, ಇದೆಲ್ಲ ಸರಿಯಾಗತ್ತೆ ಮೇಡಮ್. ಧೈರ್ಯವಾಗಿರಿ.